Hello, my dear students. So, as we know that we are discussing here your class 6th. So, what is your class 6 we are discussing? So, we are discussing the chapter, which fourth chapter we are discussing. So, I have discussed the fourth chapter, sorting materials into groups. So, as you know that, so all of us see there will be for first term only. I am going to keep first 6 lessons. Okay, so first 6 lessons I am going to keep out for the first semester, that is first term exam. So first 4 chapters, and after that definitely motion and water. So these are the chapters I am going to keep up. So I think if we wish we could revise, or if not we can go for the chapter number 9, that is the living organisms, characteristics and habitats. So we will go that. Okay, so if you want this chapter also, we can keep it for first term, or if you want the replacement of this chapter ಅಂದ್ರೆ ಇನ್ನೊಂದು ಯಾವುದೋ ಚಾಪ್ಟರ್ ಬೇಡ, ಈಗ 6 ಚಾಪ್ಟರ್ ಏನು ಹೇಳಿನಿ ಅದ್ರೊಳಗೆ ನಮಗೆ ಈ ಚಾಪ್ಟರ್ ಟಫ್ ಆಗ್ತದೆ ಸರ್, ಇದು ಬೇಡ, ಅದ್ರ ಬದಲಿ ಲಿವಿಂಗ್ ಆರ್ಗ್ಯಾನಿಸಮ್ ಇಡ್ರಿ ಅಂದ್ರೆ ವಿ ವಿಲ್ ಡೂ ಲೈಕ್ ದಟ್ ಆಲ್ಸೋ. ಬೇಕಿದ್ರೆ ವಾಟರ್ ಬಿಡೋನು, ಲಿವಿಂಗ್ ಆರ್ಗ್ಯಾನಿಸಮ್, ಮೋಷನ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಡಿಸ್ಟೆನ್ಸಸ್ 9 10 ಇಡನು, 1 to 4 9 10 ಇಡನು. ಓಕೆ, ಆರ್ 1 2 3 ಇಡನು. ನಿಮ್ಗೆ ಸಾರ್ಟಿಂಗ್ ಮಟೀರಿಯಲ್ಸ್ ಡಿಫಿಕಲ್ಟ್ ಆಗತ್ತಿತ್ತು ಅಥವಾ ಫೈಬರ್ ಟು ಫ್ಯಾಬ್ರಿಕ್ ಡಿಫಿಕಲ್ಟ್ ಆಗತ್ತಿತ್ತು ಅಂದ್ರೆ ನೋಡು, ದ್ಯಾಟ್ ಯು ಜಸ್ಟ್ ಮೆಸೇಜ್ ಮೀ. ಓಕೆ, ಹವೆವರ್ ಐ ಹ್ಯಾವ್ ಟು ಕೀಪ್ 6 ಚಾಪ್ಟರ್ಸ್. ಓಕೆ, ಸೊ the living organisms, chapter 9. So chapter 9, the living organisms you have to discuss today. Okay, so I'm going to teach you very much easily this one chapter. Okay, the living organisms, characteristics and habitats. You know what are the living organisms and all. So first term chapters ಬರೀತು ನೋಡ್ರಿ. So already ಮನೆ ಬರ್ತಿದ್ದೀವಿ ನಾವು 1 2 3 4. Okay, so 10th 14th. So I am doing 9th now. ಸೊ ನೀವು 1 to 4 9 ಏನಿದ್ರು ಹಂಗೂ ಇಡೋದು, ಅಥವಾ ಇದ್ರೊಳಗೆ ಯಾವುದಾದ್ರೂ 5 ಚಾಪ್ಟರ್ ಚೂಸ್ ಮಾಡಿ ಇಡೋದು ಅಂದ್ರೆ ಅವನು ಇಡೋದು. ಓಕೆ, ಮಿನಿಮಮ್ 5 ಚಾಪ್ಟರ್ ಇರಬೇಕು, 5 to 6 ಚಾಪ್ಟರ್ಸ್. ಸೊ ದ್ಯಾಟ್ ಒನ್ ಯು ಕ್ಯಾನ್ ಕೀಪ್. ಸೊ ಅದನ್ನು ನಾನು ಮೆಸೇಜ್ ಮಾಡಿರಿ. ಓಕೆ, ಸೊ ದಿಸ್ ಈಸ್ ಯುವರ್ ಕ್ಲಾಸ್ 6. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಹಿಯರ್ that I am going to tell you, class 6. So the living organisms, characteristics and habitats. The living organisms, characteristics and habitat. ಆ್ಯಸ್ ಆಲ್ರೆಡಿ ಟೋಲ್ಡ್, ನಿಮ್ಮ ಸಿಲೆಬಸ್ ಮುಗಿದಿರೋದ್ರಿಂದ ನಿಮ್ಮ ವಿಡಿಯೋನ ಸ್ವಲ್ಪ ಸಾಂಗ್ ಮಾಡಿರ್ತದೆ. 9th 10th ಅಲ್ಲಿ ಹೆಚ್ಚಿನ ಪ್ರಿಫರೆನ್ಸ್ ಕೊಟ್ಟಿರ್ತದೆ. ಓಕೆ, ನೋಡಿರಿ, ಲಿವಿಂಗ್ ಆರ್ಗ್ಯಾನಿಸಮ್, ಕ್ಯಾರೆಕ್ಟರಿಸ್ಟಿಕ್ಸ್, ಹ್ಯಾಬಿಟೇಟ್ ಇದನ್ನು ನಾವು ಪರ್ಫೆಕ್ಟಾಗಿ ಕಲಿತಾ ಹೋಗೋದು. ಯಾಕಂದ್ರೆ ಟೈಮ್ಸ್ ರಗಡ್ ಇರೋದ್ರಿಂದ ಇದನ್ನ ಯಾಕೆ ಚೂಸ್ ಮಾಡಿನೇ, ದಿಸ್ ಇಸ್ ಇಂಪಾರ್ಟೆಂಟ್ ಚಾಪ್ಟರ್. ಈಗ ನೀವು 6th ಕಲೀಲಿಕ್ಕೆ ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ ಬಗ್ಗೆ 7th ಬರ್ತದೆ, 8th ಬರ್ತದೆ, 9th 10th ಸೈನ್ಸ್ ಓದಿದ್ರೆ ಫಸ್ಟ್ PUC ಸೆಕೆಂಡ್ PUC ಬೈ ನೀವೇನಾದರೂ ಮುಂದೆ ಮೆಡಿಕಲ್ ಫೀಲ್ಡಿಗೆ ಹೋದ್ರಿ ಅಂದ್ರೆ ಟೋಟಲ್ ಲೈಫ್ ಥ್ರೂ ಔಟ್ ನಿಮಗೆ ಇದು ಯೂಸ್ ಆಗ್ತದೆ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಹಿಯರ್? Paheli and Buju. So they have used 2 names always, Paheli and Buju. They went on vacation to many places of interest. ಅವ್ರಿಗೆ ಇಂಟ್ರೆಸ್ಟ್ ಇರೋ ಮೆನಿ ಪ್ಲೇಸಸ್ಗೆ ಅವರು ವೆಂಟ್ ಆನ್ ವೆಕೇಶನ್ ಹೋಗಿದ್ದಾರೆ. ಒನ್ ಸಚ್ ಟ್ರಿಪ್ ಟುಕ್ ದೆಮ್ ಟು ದ ರಿವರ್ ಗಂಗಾ ಇನ್ ರಿಷಿಕೇಶ್. ಓಕೆ, ಒನ್ ಸಚ್ ಟ್ರಿಪ್, ಈಗಾಗಲೇ ಅವ್ರು ಸಿಕ್ಕಾಪಟ್ಟೆ ಟ್ರಿಪ್ಸಿಗೆ ಹೋಗಿದ್ದಾರೆ, ಬಟ್ ಔಟ್ ಆಫ್ ದಟ್ ಒನ್ ಸಚ್ ಟ್ರಿಪ್ ದಟ್ ಟುಕ್ ದೆಮ್ ಟು ದ ರಿವರ್ ಗಂಗಾ ಇನ್ ರಿಷಿಕೇಶ್. ದೇ ಕ್ಲೈಂಬ್ಡ್ ದ ಮೌಂಟೇನ್ಸ್ ಆಫ್ ದ ಹಿಮಾಲಯಾಸ್ ವೇರ್ ಇಟ್ ವಾಸ್ ವೆರಿ ಕೋಲ್ಡ್. ದೇ ಕ್ಲೈಂಬ್ಡ್ ದ ಮೌಂಟೇನ್ಸ್ ಆಫ್ ದ ಹಿಮಾಲಯಾಸ್. ಸೊ ಅವ್ರು ಏನು ಮಾಡಿದ್ದಾರೆ, ಹಿಮಾಲಯವನ್ನು ಕೂಡ ಕ್ಲೈಂಬ್ ಮಾಡಿ ಹೋಗಿದ್ದಾರೆ. ವೇರ್ ಇಟ್ ಈಸ್ ವೆರಿ ಮಚ್ ಕೋಲ್ಡ್, ಅಲ್ಲೇನದ ಕೋಲ್ಡ್ನೆಸ್ ಬಹಳ ಇದೆ. ದೇ ಸಾ ಮೆನಿ ಕೈಂಡ್ಸ್ ಆಫ್ ಟ್ರೀಸ್ ಆನ್ ದೀಸ್ ಮೌಂಟೇನ್ಸ್. ಅವ್ರು ಏನ್ ಮಾಡಿದಾರೆ, ದೇ ಸಾ ಮೆನಿ ಕೈಂಡ್ ಆಫ್ ಟ್ರೀಸ್ ಆನ್ ದೀಸ್ ಮೌಂಟೇನ್ಸ್. ಈ ಮೌಂಟೇನ್ಸ್ ಒಳಗೆ ಬಹಳಷ್ಟು ಟ್ರೀಸ್ ಅನ್ನ ಅವರು ನೋಡಿದ್ದಾರೆ. ಓಕೆ, ಓಕ್ಸ್, ಪೈನ್ಸ್, ಡಿಯೋಡಾರ್ಸ್. ಓಕ್ಸ್, ಪೈನ್ಸ್ ಅಂಡ್ ಡಿಯೋಡಾರ್ಸ್.
and oaks, pines, deodars very different from the ones near their home. Okay, ಯಾವ್ಯಾವ ಅದಾವ ನೋಡ್ರಿ ಟ್ರೀಸ್ ಅದ್ರೊಳಗೆ ಓಕ್ ಅನ್ನೋದು ಒಂದು ಟ್ರೀ ಅದ. ಓಕ್ ಟ್ರೀ ನಿಮ್ಗೆ ಗೊತ್ತದ. ಪೈನ್ ಅಂದ್ರೆ ಇದ್ರೊಳಗೆ ಸಿಗ್ತದ, ಮರುಭೂಮಿ ಒಳಗಿರ್ತಕ್ಕಂಥ ಒನ್ ಆಫ್ ದ ಟ್ರೀ, ಪೈನ್ ಟ್ರೀ ಅಂತ ಹೇಳಿ ಕರೀತಾರೆ. ಮುಳ್ಳು ಇರ್ತದೆ ಅದ್ರ ಸುತ್ತ. ಇದನ್ನು ಡಿಯೋಡರ್ಸ್, ಅದು ಒಂದು ಕೈಂಡ್ ಆಫ್ ಟ್ರೀ. ಸೊ ನಿಮಗೆ ಹೋಪ್ಫುಲಿ ಆ ಡಯಾಗ್ರಾಮ್ ಗೊತ್ತಿರ್ತಾವ ಅಂತ ತಿಳ್ಕೊಂಡಿರ್ತೀನಿ. ಅಥವಾ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಜಸ್ಟ್ ಗೋ ಟು ಗೂಗಲ್, ರೈಟ್ ಓಕ್ ಟ್ರೀ, ಪೈನ್ ಟ್ರೀ. ಓಕೆ, ಅವನ್ನ ಇದನ್ನ ಮಾಡ್ಕೋತ ಹೋಗ್ರಿ. ಸೊ oak tree, pine tree images. So you have to go to Google ಗೆ ಹೋಗಬೇಕು, ಓಕ್ ಟ್ರೀ ಪೈನ್ ಟ್ರೀ ಇಮೇಜಸ್ ಅಂತ ಪಡೆದ್ರೆ ಅಂದ್ರೆ ನಿಮ್ಗೆ ಅವು ಸಿಕ್ ಬೀಳ್ತಾವೆ. ಓಕೆ, ಸೊ ದೆನ್ ಯು ಕ್ಯಾನ್ ಈಸಿಲಿ ಗೋ ಥ್ರೂ ದಟ್. So I think the net is not connecting here properly. So oak tree, pine tree images. So that one is okay. So ಈಗ ನಾನು ಹೇಳಿದಂಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಅದ. If you go to YouTube, please subscribe that channel. Vivek Hosur is there, so you can subscribe that channel. So the living organisms and characteristics and habitat. So ಅಲ್ಲಿ oaks ಇದ್ದು, pines ಇದ್ದು, deodars ಇದ್ದು, very different from the ones near their home on the plains. They are very different from the ones near their home on the plains. Plains ಒಳಗಿದ್ದಂಥ ಒಂದು ಇದರೊಳಗ in yet another trip they travel to Rajasthan and moved on camels through the hot desert. Okay, in yet another trip, ಇನ್ನೊಂದು ಟ್ರಿಪ್ ಒಳಗ they travel to Rajasthan and moved on camels through the hot desert. ಇನ್ನೊಂದು ಟ್ರಿಪ್ ಹೋಗಿದ್ರು ಅವರು. ಇನ್ನೊಂದು ಟ್ರಿಪ್ದಾಗ ಎಲ್ಲಿ ಹೋದ್ರು? ರಾಜಸ್ಥಾನಕ್ಕೆ ಹೋದ್ರು. ರಾಜಸ್ಥಾನದ ಹಾಟ್ ಡೆಸರ್ಟ್ಸ್ ಇದ್ದು. ರಾಜಸ್ಥಾನದಾಗ ಏನದಾವು? ಡೆಸರ್ಟ್ಸ್ ಅದಾವು. ಒನ್ ಆಫ್ ದ ಬಿಗ್ಗೆಸ್ಟ್ ಡೆಸರ್ಟ್ ಆಫ್ ಇಂಡಿಯಾ ಇಸ್ ಪ್ರೆಸೆಂಟ್ ಇನ್ ರಾಜಸ್ಥಾನ್, ದಟ್ ಈಸ್ ಥಾರ್. ರಾಜಸ್ಥಾನದಾಗ ಮರುಭೂಮಿ ಅದ, ಥಾರ್ ಮರುಭೂಮಿ. ಸೊ ಫಾರ್ ಮರುಭೂಮಿ ವಿ ಕಾಲ್ ಇನ್ ಡೆಸರ್ಟ್. ಸೊ ದಟ್ ಈಸ್ ದ ಥಾರ್ ಇಸ್ ದ ಲಾರ್ಜೆಸ್ಟ್ desert present in India. When you consider the world, Sahara is the largest desert present in world. Sahara ಅನ್ನೋದು desert, ಮರುಭೂಮಿ. So that is the largest desert found in the world, which is present in Africa. Okay, Thar is the one which is present in Rajasthan. They collected different kinds of cactus plants from this trip. A trip ಒಳಗ cactus plants ಅಂತ ಬರ್ತಾವ. ಖರ್ಜೂರದ ಗಿಡಗಳು ಅನ್ಬೋದು. ಬಟ್ ಕ್ಯಾಕ್ಟಸ್ ಮೀನ್ಸ್ ದೇ ಆರ್ ಜಸ್ಟ್ ಲೈಕ್ ದ ಪ್ಲಾಂಟ್ಸ್ ಪ್ರೆಸೆಂಟ್ ಇನ್ ಡೆಸರ್ಟ್ದಾಗ ಇರುವಂಥ ಪ್ಲಾಂಟ್ಗಳು. ಜಸ್ಟ್ ಲೈಕ್ ಅಲ್ಲ, ದೇ ಆರ್ ದ ಪ್ಲಾಂಟ್ಸ್ ಪ್ರೆಸೆಂಟ್ ಇನ್ ದ ಡೆಸರ್ಟ್ ಒಳಗೆ ಇರ್ತಕ್ಕಂಥ ಪ್ಲಾಂಟ್ಸ್. ವಿ ಕಾಲ್ ದೆಮ್ ಆಸ್ ಕ್ಯಾಕ್ಟಸ್. ಓಕೆ, ಎಸ್. ಫೈನಲಿ ದೇ ವೆಂಟ್ ಆನ್ ಅ ಟ್ರಿಪ್ ಟು ಪೂರಿ ಅಂಡ್ ವಿಸಿಟೆಡ್ ದ ಸಿ ಬೀಚ್. ದೇ ವೆಂಟ್ ಟು ಟ್ರಿಪ್ ಫಾರ್ ಪೂರಿ ಅಂಡ್ ದೇ ವಿಸಿಟೆಡ್ ದ ಸಿ ಬೀಚ್ ಅನ್ನು ಕೂಡ ಅವರಲ್ಲಿ ಏನ್ ಮಾಡಿದ್ರು? ವಿಸಿಟ್ ಮಾಡಿದ್ರು. ಪುರಿ ಹೋಗಿ ಅಲ್ಲೊಂದು ಸಿ ಬೀಚ್ ಇತ್ತು, ಆ ಸಿ ಬೀಚ್ ಅನ್ನು ವಿಸಿಟ್ ಮಾಡಿದ್ರು. ಸೊ ಏನೇನು ವಿಸಿಟ್ ಮಾಡಿದ್ರು ನೋಡ್ರಿ. ಎದಕ್ಕೆ ಹೇಳತ್ತಿದ್ವಿ ಅಂದ್ರೆ ಹ್ಯಾಬಿಟೇಟ್ಸ್ ಹೆಂಗಿರ್ತಾವ ಅನ್ನೋದು. ಮರುಭೂಮಿಗೆ ಹೋಗಿದ್ದಾರೆ, ಗಿಡಗಳನ್ನು ನೋಡಿದ್ದಾರೆ ಒಂದ್ ಕಡೆ. ಮುಂದೆ ಇಲ್ಲಿ ಎಲ್ಲಿ ಹೋಗಿದ್ದಾರೆ ಅವರು? ದೇ ವೆಂಟ್ ಟು ಸಿ ಬೀಚ್ dotted with casuarina trees while recollecting all the fun that they had on these trips. ಸೊ ಅವ್ರು ಒಂದ್ ಕಡೆ ಕೂಡಿದಾರೆ. ಈಗ ದೇ ಆರ್ ರೀಕಲೆಕ್ಟಿಂಗ್ ಆಲ್ ದೋಸ್ ಫಂಡ್ಸ್. ಸೊ ಅದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಏನು? ಅವ್ರು ನೋಡಿರ್ತಕ್ಕಂಥ ಒಂದು ವಿಷಯಗಳು, ದೋಸ್ ಆರ್ ಇಂಪಾರ್ಟೆಂಟ್. ಓಕೆ, ವೈಲ್ ರೀಕಲೆಕ್ಟಿಂಗ್ ಆಲ್ ದ ಫಂಡ್ ದಟ್ ದೇ ಹ್ಯಾಡ್ ಆನ್ ದೀಸ್ ಟ್ರಿಪ್ಸ್, ಅ ಥಾಟ್ ಸ್ಟ್ರಕ್ ದೆಮ್. ಅ ಥಾಟ್ ಹ್ಯಾಸ್ ಸ್ಟ್ರಕ್ ದೆಮ್. ಒಂದು ಥಾಟ್ ಅವ್ರನ್ನ ಏನ್ ಮಾಡಿದ? ಸ್ಟ್ರಕ್ ಮಾಡಿದ. ವಿಚ್ ಇಸ್ ದಟ್ ಥಾಟ್? ಆಲ್ ದೀಸ್ ಪ್ಲೇಸಸ್ ವೇರ್ ಸೋ ಡಿಫರೆಂಟ್ ಫ್ರಮ್ ಒನ್ ಅನದರ್. ಈ ಎಲ್ಲಾ ಪ್ಲೇಸಸ್ಗಳು ಏನದಾವು? ಒಂದರಿಂದ ಇನ್ನೊಂದ ಬಹಳ ಡಿಫ್ರೆಂಟ್ ಇದಾವ. ಓಕೆ, ಸಮ್ ವೇರ್ ಕೋಲ್ಡ್, ಸಮ್ ವೇರ್ ಹಾಟ್ ಅಂಡ್ ಡ್ರೈ. ಒಂದಿಷ್ಟು ಕೋಲ್ಡ್ ಅದಾವ, ಒಂದಿಷ್ಟು ಹಾಟ್ ಅದಾವ, ಒಂದಿಷ್ಟು ಡ್ರೈ ಅದಾವ. ಫಾರ್ ಎಕ್ಸಾಂಪಲ್, ಈಗ ಬೀಚಿಗೆ ಹೋಗಿದ್ದಾರೆ, ಸಮುದ್ರ, ದೋಸ್ ಆಲ್ ಆರ್ ಕೋಲ್ಡ್ ಪ್ಲೇಸಸ್. ಇಫ್ ದೇ ಗೋ ಟು ಹಾಟ್ ಪ್ಲೇಸಸ್, ದೇರ್ ವೆರಿ ಮಚ್ ಹಾಟ್ ಪ್ಲೇಸಸ್. ಇಫ್ ದೇ ಗೋ ಟು ಡ್ರೈ ಪ್ಲೇಸಸ್, ದೇ ಆರ್ ವೆರಿ ಡ್ರೈ ಪ್ಲೇಸಸ್. ಅಂಡ್ ಸಮ್ ಪ್ಲೇಸಸ್ ಸೋ ಹ್ಯೂಮಿಡ್. ಒಂದಿಷ್ಟು ಪ್ಲೇಸಸ್ ಏನದಾವು? ಭಾಳ ಹ್ಯೂಮಿಡ್ ಅದಾವು. ಹ್ಯೂಮಿಡ್ ಅಂದ್ರೆ ತಂಪದ ಫುಲ್. ಸೊ ದೋಸ್ ಕೈಂಡ್ ಆಫ್ ಪ್ಲೇಸಸ್ ಆರ್ ಸೋ ಹ್ಯೂಮಿಡ್. ಅಂಡ್ ಯೆಟ್ ಆಲ್ ಆಫ್ ದೆಮ್ ಹ್ಯಾಡ್ ಮೆನಿ ಆರ್ಗ್ಯಾನಿಸಮ್ಸ್ ಆಫ್ ವೇರಿಯಸ್ ಕೈಂಡ್ಸ್. ಸೊ ಇಷ್ಟಾದ್ರೂ ಕೂಡ ಆಲ್ ಆಫ್ ದೆಮ್ ಹ್ಯಾವ್ ದ ಮೆನಿ ಆರ್ಗ್ಯಾನಿಸಮ್ಸ್. ಎಲ್ಲಾ ಕಡೆನೂ ಆರ್ಗ್ಯಾನಿಸಮ್ಸ್ ಅದಾವು. ಹಾಟ್ನೆಸ್ ಇರಬಹುದು, ಕೋಲ್ಡ್ನೆಸ್ ಇರಬಹುದು,
Some of them are cold, some of them are hot, some of them are dry. For example, marubhumi, so desert is very much hard and they are dry also. Some of them very cold, near to, if you go to near to the sea or beach, they are very much cold, still they have organisms. Hot iddud kadenu organisms adao, cold iddud kadenu organisms adao, dry iddud kadenu organisms adao. Andre organisms are present everywhere. So organisms are present everywhere. Living creatures, organisms are living creatures. They try to think of a place on earth where there may not be any living creatures. Nodri, just to think about a place where in the earth, not in Mars or Jupiter, you just think about a place where there is no presence of a living creature. ಯಾವುದೇ ಜೀವಿಗಳಿರಲಾರ್ದ ಸ್ಥಳ ಯಾವುದಾದ್ರೂ ಹುಡುಕ್ಲಿಕ್ಕೆ ಸಾಧ್ಯ ಅದನ್ನ? It is not at all possible. All living creatures has to be there. They have to be present. Or present irlebeku. Bujo thought of places near his home. He thought of the places near his home. What Bujo is doing, he thought of the places near his home. He started thinking, Sutmutta elladru idava. Okay? So he thought of those places near his home. But it is not possible for him. Inside the house, he tried the cupboards. Inside the house, what he is trying? He tried to put the cupboards. Okay? Yes. He had thought that there may not be any living organisms here. But he found one tiny spider in the cupboard. Cupboard irtav manyaga. Cupboard ದಾಗ ನೋಡಿದ. ಏನು maybe in this place ಯಾವುದೇ organisms ಇಲ್ಲ. In this place, there is no organism present. He thought like that. But believe me, he found a spider there also. A tiny, small spider is there. So organisms are still there also. Okay. Outside the home too. Parag nodida illenadru organisms irlikkilla anta. Outside the home too. Outside the home also there are organisms. There did not seem to be any place he could think of that did not have living creatures of some kind or other. Nodri ella kade hudikida. At the end he came to one conclusion that there is no such place that which is not having a living organism or a creature. So every place near around us has a living creatures, whether it is forest, whether it is beach, whether it is a desert. So all have the living creatures, whether it is home, whether it is outside the home. So all have some kinds of living creatures. Paheli started thinking and reading about faraway places. She started thinking and reading away about faraway places. So there are places of different faraways. So they started thinking and reading about faraway places. She read that people have even found tiny living organisms in the openings of volcanoes. Nodri, volcanoes generate adaga. So ಇವತ್ತಿಗೆ ಸಾಕು, ಇದು ಜನರಲ್ ಅದ. ಸೊ ವಲ್ಕ್ಯಾನೋಸ್ ಜನರೇಟ್ ಆದಾಗ, ವಲ್ಕ್ಯಾನೋ ಅಂದ್ರೆ ಜ್ವಾಲಾಮುಖಿಗಳು ಬಂದಾಗ ಕೂಡ ಜ್ವಾಲಾಮುಖಿಗಳಲ್ಲೂ ಕೂಡ ಒಂದಿಷ್ಟು ಪ್ರಾಣಿಗಳಿದ್ದು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಆಲ್ ದೀಸ್ ಥಿಂಗ್ಸ್? The living organisms are present everywhere. They are present everywhere. So these are the deserts. We have seen Thar and Sahara. So ಎಲ್ಲಿ ಬೇಕಾದ ಹೋಗ್ರಿ ನೀವು, whether you go to beach, cold places, near a river, cold places, then Himalayas, that is Barf, cold places. In this also living creatures are present. If you go to very much hot places or neutral places, home, outside the home, lawn, there also creatures are there. Hullugavulu, lawn, gardens also creatures are there. And if you go to desert, Sahara desert, Thar desert, so there also living creatures are there. So in general, what we can say is that every place on the earth has some living creatures. They may be hot, they may be cold, the places may be hot, the places may be cold, or the places may be too much far away.
The places may be too much near to you. The places may be neutral. The places may be having highest rainfall. The places may be having lowest rainfall. It does not matter. The places may not be having rainfall at all. ಮಳೆ ಬರ್ಬೋದು ಬರ್ದೇನೆ ಇರಬಹುದು. The place may be ground, the place may be having lot of trees. So every place has some living organism. So ಪ್ರತಿಯೊಂದು ಪ್ಲೇಸ್ ಲಿವಿಂಗ್ ಆರ್ಗ್ಯಾನಿಸಮ್ ತಾವು ಆ ಪ್ಲೇಸಿಗೆ ತಕ್ಕಂಗೆ ಅವುಗಳ ಬಾಡಿ ಸ್ಟ್ರಕ್ಚರ್ ಅಥವಾ ಅವುಗಳ ಅಡ್ಜಸ್ಟ್ಮೆಂಟ್ ಇರ್ತದೆ. ಸೊ ಪ್ರತಿಯೊಂದರಲ್ಲೂ ಕೂಡ ಆರ್ಗ್ಯಾನಿಸಮ್ಸ್ ಅದಾವು. ಆರ್ಗ್ಯಾನಿಸಮ್ ಅಂದ್ರೆ ಜೀವಿಗಳು. Those which have life, those all are called living organisms. Whether it may be plant, whether it may be animal, whether it may be microorganisms. So all are present everywhere. So this is the basic concept. So ಎಲ್ಲ ಕಡೆ ಏನದಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅದಾವ. ಹಿಮಾಲಯ ಹೋಗ್ರಿ, ಬೀಚ್ ಹೋಗ್ರಿ, ರಿವರ್ ಹೋಗ್ರಿ, ಏನು ಮತ್ತು ಲಾನ್ ಹೋಗ್ರಿ, ಹೋಮ್ ಔಟ್ಸೈಡ್ ಹೋಮ್, ಫೀಲ್ಡ್, ಡೆಸರ್ಟ್, ಗ್ರೌಂಡ್, ಇನ್ನು ಏನೇನು ಪ್ಲೇಸ್ ಇರ್ತಾವ ನೋಡ್ರಿ ಎಲ್ಲ ಕಡೆ ಎಕ್ಸೆಟ್ರಾ. ಇನ್ನು ಎರಡು ಪ್ಲೇಸಸ್ ಅದಾವ. ಸೊ all these places etc. Maybe ocean, we have left with ocean. So sea. So in these all places also there are living creatures present. Okay, so I hope this one you understood. So remaining things we will see in the next class. Thank you.